ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಕಾರ್ಯಕರ್ತರು ಮುಂದೆ ಬರಬೇಕು. ಜೈ ಬಲೋ ಭಾರತ್ ಮಾತಾ ಕಿ, ಜೆಡಿಎಸ್ ಪಾರ್ಟಿಗೆ, ಬಿಜೆಪಿ ಪಾರ್ಟಿಗೆ. ಈಗ ನಿಮಿಷ ಗಾಡಿ ಗಾಡಿ ಒಂದು ನಿಮಿಷ ಕೇಳು, ಒಂದು ನಿಮಿಷ ಹೋಗೋಣ. ಸಮೃದ್ಧಿ ಮಂಜಣ್ಣ ಯಾಕಣ್ಣ ಒಂದು ನಿಮಿಷ ಇರು. ಗಾಡಿ ಮಾಡ್ರಿ ಎಲ್ಲ ದಯವಿಟ್ಟು ಮುಂದೆ ಮೇಲೆ ಗಾಡಿ ಹೋಗಲ್ಲ ಬಂದ್ರೆ ಮುಂದೆ ನಡೆಯೋಣ ಮುಂದೆ. ಹೊರತು ಪ್ರಕಾಶ ಗ್ಯಾಂಗ್ ಮುಂದೆ ಬರ್ತಾ ಇಲ್ಲ ಅವರು, ಆಮೇಲೆ ಬರ್ತಾರೆ. ಈಗ ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿಯಾದಂತ ಮಲ್ಲೇಶ್ ಬಾಬು ಅವರು ಇವತ್ತೇನು ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಕ್ಕೆ ಹೋಗ್ತಾ ಇದ್ದಾರೆ. ಅವ್ರ ಪರವಾಗಿ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾದಂತ GT ದೇವೇಗೌಡರು ನಮ್ಮೆಲ್ಲರ ಹಿರಿಯ ನಾಯಕರು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಸಾಕು
ಕೂಡ ಭಾರತ ದೇಶದಲ್ಲಿ ಮಾತ್ರ ಅಲ್ಪಸಂಖ್ಯಾತರು ಕೂಡ ಏಕವಚನದಲ್ಲಿ ಈ ದೇಶದ ಪ್ರಧಾನಿಯನ್ನ ಮಾತಾಡ್ತಾರೆ. ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಸುಪ್ರೀಂ ಕೋರ್ಟ್ ಹೋಗ್ತಾರೆ ಹಣ ಕೊಡಬೇಕು ಅಂತೇಳಿ. ದೇಶದ ಪ್ರಜಾಪ್ರಭುತ್ವ ಒಕ್ಕೂಟದಲ್ಲಿ ಯಾವುದೇ ರಾಜ್ಯ ಯಾವುದೇ ದೇಶ ಈ ರೀತಿ ಹೋಗಿಲ್ಲ. ಕೇರಳದಲ್ಲಿ ಹೋಗಿದ್ದು ರಿಸಲ್ಟ್ ಆಗೋಯ್ತು. ಮುಖ್ಯಮಂತ್ರಿ ಕೇಳಲಿಕ್ಕೆ ಬಯಸ್ತಾರೆ, ನೀವು ಸುಪ್ರೀಂ ಕೋರ್ಟ್ ಹೋಗಿದ್ದೀರಿ, ಕೇಂದ್ರದಿಂದ 600 ಕೋಟಿ ಬಂದಿತ್ತು, ಅದನ್ನು ಮಾತ್ರ ನೀವು ಕೊಟ್ಟಿರೋದು. SDRF ಇಂದ ರಾಜ್ಯ ಸರ್ಕಾರ ₹1 ಬರಗಾಲ ಹಣ ಕೊಟ್ಟಿಲ್ಲ. ಬರಗಾಲದಲ್ಲಿ ನೀರಿಗೆ ಹಣ ಇಲ್ಲ, ಕೆರೆಗಳ ಅಭಿವೃದ್ಧಿ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಹೊಸ ಬೋರ್ವೆಲ್ ಕೊರಿಬಾರದು ಅಂತ ಹೇಳಿ ತೀರ್ಮಾನ ಮಾಡ್ತಕ್ಕಂಥದ್ದು ಏನು ಗೊತ್ತಾ ಇವತ್ತು DK ಶಿವಕುಮಾರ್ ಆ ಕುರಿತು ಇನ್ನು ಮುಂದೆ ಇದೇ ತರ ನಡೆದ್ರೆ 50 ವರ್ಷ ಇವ್ರನ್ನ ಯಾರು ಮುಟ್ಟಕ್ಕಾಗಲ್ಲ. ದಯವಿಟ್ಟು ಜೈ ಭೀಮ್ ಕರ್ನಾಟಕ, ಜೈ ಭೀಮ್, ಜೈ ಭೀಮ್. ಹೆಚ್ಚುವಂತ ಕೆಲಸ ಆಗಿರ್ಬೋದು. ಆಯುಷ್ಮಾನ್ ಭಾರತದಿಂದ ಅನೇಕ ಬಡವರಿಗೆ ವೈದ್ಯಕೀಯ ಸೌಲಭ್ಯ ಸಿಕ್ಕಿರುವಂತದ್ದಾಗಿರ್ಬೋದು. ಜನ್ಧನ್ ಯೋಜನೆಯಲ್ಲಿ ಅನೇಕ ರೈತರಿಗೆ ಅವರ ಅಕೌಂಟ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ ನೇರ ಹಣ ಬರುವಂತ ಯೋಜನೆ ಆಗಿರ್ಬೋದು. ಈ ರೀತಿಯ 10 ಯೋಜನೆಗಳನ್ನ ಮೋದಿ ಅವರು ಮಾಡಿದ್ದಾರೆ. ಮೋದಿ ಈ ದೇಶಕ್ಕೆ ಅಷ್ಟೇ ಅಲ್ಲ, ಪ್ರಪಂಚಕ್ಕೆ ಮೋದಿ ಅವರು ಬೇಕಾಗಿದ್ದಾರೆ. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ದೇವೇಗೌಡರು
ಹೆಸರನ್ನ ಕೇಳಿ ಹಿಂದಿನ ಸರ್ಕಾರದ ನೀತಿ ಏನಿತ್ತು, ಮೋದಿ ಸರ್ಕಾರದ ನೀತಿ ಏನಿತ್ತು ಅಂತ ಹೇಳಿ ಪಕ್ಕದ ಪಾಕಿಸ್ತಾನ, ಬಾಂಗ್ಲಾದೇಶ್ ಇವತ್ತು ಭಾರತದ ಸ್ನೇಹವನ್ನು ಬಯಸ್ತಾ ಇದ್ದಾರೆ. ಲೋಕಸಭೆಗೆ ತಲುಪುವಂತ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರ ಒಂದಿಸಿ ನನ್ನ ಮಾತಾಡುವಂತೆ ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತಾ ಕಿ. ಪ್ರಸನ್ನ ಎಲ್ರಿಗೂ ನಮಸ್ಕಾರ. ಈಗ ತಾನೇ ನಮ್ಮ ಮತ್ತೆ ಸಚಿವರು ಕೂಡ ಇದನ್ನ ಉತ್ತರಿಸಿ ಮಾತಾಡ್ತಾರೆ. ದಯಮಾಡಿ ಅವರು ನಿಮ್ಮ ಮನೆ ಮಗ ಕೋಲಾರದಲ್ಲಿ 24 ಗಂಟೆ ವಾಸ ಇರುವವರು ಕೋಲಾರ ದಯಮಾಡಿ ನಿಮ್ಮನ್ನೆಲ್ಲ ಕರ್ತವ್ಯವನ್ನು ನೆನಪು ಮಾಡ್ತಾರೆ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.